SDA ಮತ್ತು FDA ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟ ಆಗಿದೆ. KA ಇಂದ ಹೊಸ ಅಧಿಸೂಚನೆಯನ್ನ ಪ್ರಕಟಣೆ ಮಾಡಿದ್ದಾರೆ. ಅದರ ಜೊತೆಗೆ ನೋಟಿಫಿಕೇಶನ್ ಯಾವಾಗ, ಯಾಕೆ ವಿಳಂಬ ಆಗ್ತಿದೆ, ಇದರ ಕುರಿತಾದ ಕಂಪ್ಲೀಟ್ ಪಿಕ್ಚರ್ ಅನ್ನ ಇವತ್ತು ಕೊಡ್ತಾ ಹೋಗ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಈ ಒಂದು ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ನೋಟಿಫಿಕೇಶನ್ ಯಾವಾಗ ಅನ್ನೋದ್ರ ಇಮ್ಯಾಜಿನೇಷನ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಶರಣ್ಸ್ ಕ್ಲಾಸಸ್. ಸೊ ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ, KA ಇಂದ ಒಂದು 2 days ಬ್ಯಾಕ್ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಹೊಸ ಅಧಿಸೂಚನೆಯನ್ನ ಪ್ರಕಟಣೆ ಮಾಡಿದ್ದಾರೆ. ಏನ್ ಪ್ರಕಟಣೆ ಅಂತಂದ್ರೆ, ವಿವಿಧ ಇಲಾಖೆಗಳಲ್ಲಿ ಇರ್ತಕ್ಕಂತಹ 700ಕ್ಕೂ ಅಧಿಕ SDA ಮತ್ತು FDA ಹುದ್ದೆಗಳ ಅಧಿಸೂಚನೆ ಪ್ರಕಟಣೆಯನ್ನು ಮಾಡಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ಸೊ ಅವರು ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಸೊ ನೋಡಿ, ವಿವಿಧ ಇಲಾಖೆಗಳಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಅನ್ನು ಅವ್ರು ಬಿಟ್ಟಿದ್ದಾರೆ. ಸೊ ಅದರಲ್ಲಿ ನಿಮ್ಮ ಸ್ಯಾಲರಿ ಇದೆ ಅಂಡ್ ಸಿಲೆಬಸ್ ಇದೆ, ಇದ್ರ ಜೊತೆಗೆ ಅದ್ರ ಬೇಕಾದ ಮಾಹಿತಿ ಎಲ್ಲವೂ ಅದರಲ್ಲಿ ಒಳಗೊಂಡಿದೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ನೋಡ್ರಿ, HK ಮತ್ತು ನಾನ್ HK ಅಂತ ವಿಭಾಗ ಮಾಡಿ ಕೂಡ ಬಿಟ್ಟಿದ್ದಾನೆ. ಸೊ ಫಸ್ಟ್ ನೋಡ್ರಿ, ಇಲ್ಲಿ ಕೆಳಕಂಡ ಸರ್ಕಾರಿ ಸಂಸ್ಥೆ ಅಥವಾ ನಿಗಮ ಸಂಸ್ಥೆಗಳಲ್ಲಿ ಉಳಿದ ಮೂಲ ವೃಂದದಲ್ಲಿರುವ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸಿದೆ. ಸೊ ಎಲ್ಲೆಲ್ಲಿ ಇದಾವೆ ಅಂತಂದ್ರೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಸೊ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ, ಸೊ ತಾಂತ್ರಿಕ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಹೀಗೆ ವಿವಿಧ ಇಲಾಖೆಗಳಲ್ಲಿನ SDA ಮತ್ತು FDA ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ರೈಟ್. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, SDA FDA ಕಾಲ್ಫರ್ಮ್ ಆಗುತ್ತೆ ಅರೌಂಡ್ 1500, 1500ಕ್ಕೂ ಅಧಿಕ ಹುದ್ದೆಗಳಿದಾವೆ ಅಂತ ಹೇಳಿದ್ದೆ. ಸೊ ಅದರಲ್ಲಿ ಇಲ್ಲಿ 700 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿರುವಂತದ್ದು. ಸೊ HK ಮತ್ತು ನಾನ್ HK ಅಂತ ಸಪರೇಟ್ ಆಗಿ ಕೂಡ ಆ ಒಂದು PDF ಅನ್ನ ಬಿಟ್ಟಿದ್ದಾರೆ. ಸೊ ಪ್ರಾಬ್ಲಮ್ ಎಲ್ಲಿ ಅಂತಂದ್ರೆ, ಸೊ ಬಿಟ್ಟಿದ್ದಾರೆ, ಎಕ್ಸಾಮ್ ಮಾಡ್ತಾರ? ಸೊ ಪ್ರಾಬ್ಲಮ್ ಇರೋದೇ ಅಲ್ಲಿ. ಯಾಕೆ ಅಂತಂದ್ರೆ, KA ಅವ್ರು ಏನ್ ಮಾಡಿದ್ದಾರೆ, ಎಲ್ಲಾ ಕ್ರೈಟೇರಿಯಾ ಕೊಟ್ಟಿದ್ದಾರೆ. ನೀವು ನೋಡ್ಬೋದು PDF ಅನ್ನ, ಎಲ್ಲಿದ್ದಾವೆ? ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ದ್ವಿತೀಯ ದರ್ಜೆ ಸಹಾಯಕರು 14 ಪೋಸ್ಟ್ ಇದಾವೆ. ಇದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ, ಎಲ್ಲಾ ಇಲಾಖೆಗಳಿಂದ ಅವ್ರು ಏನ್ ಮಾಡ್ತಾ ಹೋಗಿದ್ದಾರೆ, ಒಂದು ಹುದ್ದೆಗಳ ವಿವರವನ್ನ ನೀಡ್ತಾ ಬಂದಿದ್ದಾರೆ. ರೈಟ್. ಸೊ ನಿಮ್ಮ ಬಸ್ ನಿರ್ವಾಹಕರಾಗಿರ್ಬೋದು ಅಥವಾ KSRTC ಡಿಪಾರ್ಟ್ಮೆಂಟ್ ಅಲ್ಲಿ ಸಹಾಯಕ ಲೆಕ್ಕಿಗ 3 ಹುದ್ದೆಗಳು, ನಿರ್ವಾಹಕ 60 ಹುದ್ದೆಗಳು ವಿತ್ ಸ್ಯಾಲರಿ. ಸೊ ಕಂಪ್ಲೀಟ್ ಡೀಟೇಲ್ಡ್ PDF ಇದೆ, ಕಂಪ್ಲೀಟ್ ಡೀಟೇಲ್ಡ್ PDF ಇರುವಂತದ್ದು. ರೈಟ್. ಬಟ್ ಈ PDF ಅಲ್ಲಿ ಏನೇನ್ ಇದಾವೆ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಬಿಕಾಸ್ ಪ್ರಾಬ್ಲಮ್ ಏನು ಅಂದ್ರೆ, ಎಲ್ಲಾ ಮಾಹಿತಿ ಕೊಟ್ಟಿದ್ದಾರೆ, ಆದ್ರೆ ನೋಟಿಫಿಕೇಶನ್ ಯಾವಾಗ, ಓಕೆ, ಅರ್ಜಿ ಸಲ್ಲಿಸೋದು ಯಾವಾಗ, ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಓಕೆ, ಹಾಗಾದ್ರೆ ಅರ್ಜಿ ಯಾವಾಗ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸುವ ದಿನಾಂಕ, ಅರ್ಜಿ ಕೊನೆಗೊಳ್ಳುವ ದಿನಾಂಕ, ಮೇನ್ ಮುಖ್ಯ ಕಾಲಮ್ ಇದು. ಈ ಕಾಲಮ್ ಅನ್ನು ಅವ್ರು ಮಿಸ್ ಮಾಡಿದ್ದಾರೆ. ಅಂದ್ರೆ ನೋಟಿಫಿಕೇಶನ್ ಆಗಿದೆ, ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಆದ್ರೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನ ಮಾತ್ರ ಬಿಟ್ಟಿಲ್ಲ. ಸೊ ಇದು ಏನ್ ತೋರಿಸ್ಕೊಡುತ್ತೆ ಅಂತಂದ್ರೆ, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಆಗಿರ್ಬೋದು ಅಥವಾ KPSC ಆಗಿರ್ಬೋದು, ಯಾವ ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥ ಬಾಡಿ ಇರುತ್ತಲ್ಲ, ಇವೆಲ್ಲವೂ ಹೊಸ ನೋಟಿಫಿಕೇಶನ್ ಮಾಡ್ಲಿಕ್ಕೆ ರೆಡಿ ಇದಾವೆ, ಎಲ್ಲಾ ರೆಡಿ ಇದಾವೆ, ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾವೆ ಅಂತ ತೋರಿಸ್ಕೊಡುತ್ತೆ. ಸೊ ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ KEA ಮಹಾನಿರ್ದೇಶಕರಾಗಿರ್ತಕ್ಕಂಥ H ಪ್ರಸನ್ನ ಸರ್ ಅವ್ರು ನೀಡಿರುವ ಹೇಳಿಕೆ ಕುರಿತು ಒಂದು ವಿಡಿಯೋ ಮಾಡಿದ್ದೆ. ಸೊ ಅದರ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಹಾಕಿರ್ತೀನಿ. ಸೊ ಅದರ ವಿಡಿಯೋನ ನೋಡಬಹುದು. ಸೊ ಅದರ ಪುರಾವೆಯಾಗಿ ಅವರೆಲ್ಲ ರೆಡಿ ಇಟ್ಕೊಂಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, KA ಇಂದ ಏನು ಪ್ರಾಬ್ಲಮ್ ಇಲ್ಲ. ಇವನ್ KPSC ಅವರು ಕೂಡ ನೋಟಿಫಿಕೇಶನ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಸೊ ತೊಂದ್ರೆ ಏನು, ಅರ್ಜಿ ದಿನಾಂಕ ಏನಕ್ಕೆ ಬಿಟ್ಟಿಲ್ಲ? ಇವ್ರು ಬಿಟ್ಟಿರೋ ಉದ್ದೇಶ ಏನು ಅಂತಂದ್ರೆ, ನಾವು ನೋಟಿಫಿಕೇಶನ್ ಮಾಡ್ಲಿಕ್ಕೆ ಅಥವಾ ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ರೆಡಿ ಇದ್ದೀವಿ, ಬಟ್ ಸರ್ಕಾರದ ಕೆಲವು ಒಳ ಮೀಸಲಾತಿ ಗೊಂದಲಗಳಿಂದ ಇದಕ್ಕೆ ಹಿನ್ನಡೆ ಉಂಟಾಗ್ತದೆ, ನಮ್ಮಂದೇನು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಈ ಒಂದು ಅಧಿಸೂಚನೆಯನ್ನ ಪ್ರಕಟ ಮಾಡಿದ್ದಾರೆ. ಸೊ ವಿ ಆರ್ ರೆಡಿ, ಗೌರ್ಮೆಂಟ್ ಇಸ್ ನಾಟ್ ಎಟ್ ರೆಡಿ ಅನ್ನೋ ಒಂದು ಮಾಹಿತಿಯನ್ನು ಅವ್ರು ನೀಡ್ತಿದ್ದಾರೆ. ಸೊ ಹಾಗಾದ್ರೆ ಸರ್ಕಾರ ಏನಕ್ಕೆ ಡಿಲೇ ಮಾಡ್ತಿದೆ? ಪ್ರಾಬ್ಲಮ್ ಏನು? ನೋಟಿಫಿಕೇಶನ್ ರೆಡಿ ಇದೆ ಅಂತಂದ್ರೆ ಎಕ್ಸಾಮ್ ನಡ್ಸಕ್ ಏನ್ ಪ್ರಾಬ್ಲಮ್, ಅರ್ಜಿ ತಗೊಳ್ಳಿಕ್ಕೆ ಏನ್ ಪ್ರಾಬ್ಲಮ್? ಸೊ ಅದಕ್ಕೆ ಕೆಲವೊಂದು ರೀಸನ್ಸ್ ಕೊಡ್ತಾ ಹೋಗ್ತೀನಿ. ನನ್ ರೀಸನ್ಸ್ ಅಲ್ಲ, ಇದು ಸೈಂಟಿಫಿಕ್ ಸರ್ಕಾರದಿಂದ ನೀಡಿರ್ತಕ್ಕಂಥ ರೀಸನ್ಸ್. ಸರ್ಕಾರ ಏನಕ್ಕೆ ಡಿಲೇ ಮಾಡ್ತಿದೆ ಅನ್ನೋ ಒಂದು ವಿಶ್ಲೇಷಣೆ ಮಾಡಿದಾಗ ಸಿಗುವಂತ ರೀಸನ್ಗಳು. ಸೊ ಹಾಗಾದ್ರೆ ಫಸ್ಟ್ ರೀಸನ್ ಏನು? ಏನಕ್ಕೆ ಡಿಲೇ ಆಗ್ತಿದೆ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಆಗಿ ನಿಮ್ಮ ಒಂದು ಹಿಂದೂ ಆರ್ಟಿಕಲ್ ಅಲ್ಲಿ ಒಂದು ಆರ್ಟಿಕಲ್ ಕೂಡ ಬಂದಿದೆ, ಹಿಂದೂ ನ್ಯೂಸ್ ಪೇಪರ್ ಒಂದು ಆರ್ಟಿಕಲ್ ಕೂಡ ಬಂದಿದೆ ಗೌರ್ಮೆಂಟ್ ರೆಕ್ವೈರ್ಮೆಂಟ್ ಬಗ್ಗೆ, ಕರ್ನಾಟಕದ ಬಗ್ಗೆ. ಸೊ ಇದ್ರ ಮೇಲೂ ನಾನು ವಿಡಿಯೋ ಮಾಡಿದೀನಿ. ಸೊ ಅಗೇನ್ ಅದೇ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. KA H ಪ್ರಸನ್ನ ಸರ್ ಅವ್ರ ಜೊತೆ ಅದೊಂದು ಡಿಸ್ಕಷನ್ ಮಾಡಿರೋ ಒಂದು ಆರ್ಟಿಕಲ್ ಇತ್ತು, ಅದ್ರ ಮೇಲೆ ವಿಡಿಯೋ ಮಾಡಿದೀನಿ. ಸೊ ಅದರದ್ದು ಹೋಗಿ ನೋಡ್ಬೋದು. ರೈಟ್.
ಸೊ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ. ಸೊ ಒಳ ಮೀಸಲಾತಿ ಗೊಂದಲಗಳಿದಾವೆ ಅಂತ ಗೊತ್ತು. ಏನೇನು? ಸೊ ಫಸ್ಟ್ ರೀಸನ್ ಏನು ಅಂತಂದ್ರೆ, ಫಸ್ಟ್ ರೀಸನ್ ಏನ್ ಸಿಗುತ್ತೆ ನಿಮ್ಗೆ ಅಂತಂದ್ರೆ, ಸೊ ಒಳ ಮೀಸಲಾತಿ ಏನಾದ್ರು ಜಾರಿಗೆ ಬಂದ ತಕ್ಷಣ, ಇವಾಗ ABC ಅಂತ ಮಾಡಿದ್ದಾರೆ, ABC ವರ್ಗಗಳಾಗಿ ಮಾಡಿದ್ದಾರೆ, ಅವರಿಗೆಲ್ಲ ಹೊಸ ಜಾತಿ ಪ್ರಮಾಣ ಪತ್ರಗಳನ್ನ ವಿತರಿಸಬೇಕಾಗುತ್ತೆ, ಹೊಸ ಜಾತಿ ಪ್ರಮಾಣ ಪತ್ರ ಕೊಡ್ಬೇಕಾಗುತ್ತೆ. ಹಾಗಾದ್ರೆ ಇವಾಗಿರೋ ಪ್ರಮಾಣ ಪತ್ರದಿಂದ ನಾವು ನೋಟಿಫಿಕೇಶನ್ ಏನಾದ್ರು ಅರ್ಜಿ ಸಲ್ಲಿಸಿದ್ರೆ ಅದು ಮತ್ತೆ ತೊಂದರೆ ಉಂಟಾಗುತ್ತೆ, ಹೀಗಾಗಿ ಡಿಲೇ ಆಗ್ತಿದೆ. ಸೊ ಫಸ್ಟ್ ರೀಸನ್ ಏನು ಅಂತಂದ್ರೆ, ಹೊಸ ಜಾತಿ ಪ್ರಮಾಣ ಪತ್ರಗಳನ್ನ ವಿತರಣೆ ಮಾಡೋದು ಬಾಕಿ ಇದೆ, ರೈಟ್. ಸೊ ಹಾಗಾದ್ರೆ ಇದಕ್ಕೊಂದು ಸಮಾಧಾನಕರ ವಿಷಯ ಏನು ಅಂತಂದ್ರೆ, ಇದೇ ಅಕ್ಟೋಬರ್ 10ರಂದು ಸೊ ಸರ್ಕಾರ ಏನ್ ಮಾಡ್ಬೇಕು ಅನ್ಕೊಂಡಿದೆ, ಜಾತಿ ಪ್ರಮಾಣ ಪತ್ರವನ್ನ ವಿತರಣೆ ಮಾಡ್ಲಿಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ಒಂದು ಸರ್ಕಾರದ ಮಟ್ಟದಲ್ಲಿ ಡಿಸ್ಕಷನ್ ಆಗಿರುವಂತದ್ದು ಇದೇ ಅಕ್ಟೋಬರ್ 10ಕ್ಕೆ. ಸೊ ಎಷ್ಟು ಸತ್ಯ ಎಷ್ಟು ಸುಳ್ಳು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ರೈಟ್. ಸೊ ಸೆಕೆಂಡ್ ರೀಸನ್ ಏನು ಅಂತಂದ್ರೆ, ಕಾನೂನಾತ್ಮಕವಾಗಿ ಏನಕ್ಕೆ ಜಾರಿ ಮಾಡಿಲ್ಲ. ಒಳ ಮೀಸಲಾತಿ ಅರ್ಜಿ ಸಮಿತಿ ಅರ್ಜಿಯನ್ನ ಕೊಟ್ಟಿದೆ, ಸೊ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಆಗಿದೆ. ಬಟ್ ಆದ್ರೂ ಏನಕ್ಕೆ ಜಾರಿ ಆಗಿಲ್ಲ, ಕಾನೂನಾತ್ಮಕವಾಗಿ ಏನಕ್ಕೆ ಜಾರಿ ಆಗಿಲ್ಲ ಅಂತಂದ್ರೆ, ಸೊ ಅದಕ್ಕೆ ಸುಗ್ರೀವಾಜ್ಞೆಯನ್ನ ಹೊರಡಿಸ್ಬೇಕು. ಓಕೆ, ಒಳ ಮೀಸಲಾತಿಯನ್ನ ಜಾರಿ ಮಾಡ್ಬೇಕು ಅಂದ್ರೆ ಸುಗ್ರೀವಾಜ್ಞೆಯನ್ನ ಹೊರಡಿಸ್ಬೇಕಾಗುತ್ತೆ. ಆದ್ರೆ ಎಲ್ರು ಓದಿರ್ತೀರಿ ಸುಗ್ರೀವಾಜ್ಞೆ ಬಗ್ಗೆ. ಸೊ ಸುಗ್ರೀವಾಜ್ಞೆ ಹೊರಡಿಸ್ಬೇಕಾದ್ರೂ ಕೆಲವೊಂದು ಸಮಯದ ಕೊರತೆ ಉಂಟಾಗುತ್ತೆ, ಸಮಯ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲೂ ಕೂಡ ಡಿಲೇ ಆಗ್ತಕ್ಕಂತ ಚಾನ್ಸಸ್ ಇದೆ. ಸೊ ಸುಗ್ರೀವಾಜ್ಞೆ ಹೊರಡಿಸ್ಬೇಕು, ಅದಕ್ಕೆ ಕುರಿತಾದ ಸರ್ಕಾರ ಕ್ರಮಗಳನ್ನು ತಗೋಬೇಕು, ಬಟ್ ಇನ್ನೂ ತಗೊಂಡಿಲ್ಲ. ಸೊ ಇದು ಮುಖ್ಯ, ರೈಟ್. ಸೊ ನೆಕ್ಸ್ಟ್ ಪಾಯಿಂಟ್ ಏನು, ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ, ಒಳ ಮೀಸಲಾತಿಯಲ್ಲೇ ಗೊಂದಲ ಇದೆ. ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲೇ ಇನ್ನೂ ಗೊಂದಲ ಇದೆ. ಸೊ ನಮಗೆ ಇನ್ನೂ ನಿಖರವಾದ ನ್ಯಾಯ ಸಿಕ್ಕಿಲ್ಲ. ಯಾಕೆ ಅಂತಂದ್ರೆ, ಅಲೆಮಾರಿ ಸಮುದಾಯಗಳು 49ಕ್ಕೂ ಹೆಚ್ಚು ಅಲೆಮಾರಿ ಸಮುದಾಯಗಳು ಏನಿದಾವೆ, ನಮಗೆ ಮೋಸ ಆಗಿದೆ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಸೊ ರೀಸೆಂಟ್ ಆಗಿ ದೆಹಲಿ ಚಲೋ ಅಂತ ಕರೆ ನೀಡಿದೆ. ಸೊ ಅಲೆಮಾರಿ ಸಮುದಾಯಗಳು ದೆಹಲಿ ಚಲೋ ಅಂತಕ್ಕಂಥ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಸೊ ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ನೋಟಿಫಿಕೇಶನ್ ಮೇಲೆ ಅಂತಂದ್ರೆ, ಸೊ ಇವ್ರು ಹೋಗಿ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ತಮ್ಮ ಒಂದು ಮನವಿಯನ್ನ ಸಲ್ಲಿಸಬೇಕು ಅನ್ಕೊಂಡಿದ್ದಾರೆ. ಸೊ ಅವರ ಒಂದು ಕಾರ್ಯಕರ್ತರು. ಸೊ ಇದರಿಂದ ಗೌರ್ಮೆಂಟ್ ಏನ್ ಥಿಂಕ್ ಮಾಡಿದೆ, ಗಂಭೀರವಾಗಿ ಇದನ್ನ ಪರಿಗಣನೆ ಮಾಡಿದೆ. ಯಾಕೆ ಅಂತಂದ್ರೆ, ಇನ್ ಕೇಸ್ ಅವ್ರು ಏನಾದ್ರು ಹೈಕಮಾಂಡ್ ಮುಂದೆ ಹೋದಾಗ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಅವರ ಮನವಿಯನ್ನ ಸ್ವಲ್ಪ ನೋಡ್ರಿ, ಅವ್ರಿಗೂ ಕೂಡ ಇನ್ನೂ ಸ್ವಲ್ಪ ರಿಸರ್ವೇಶನ್ ಜಾಸ್ತಿ ಕೊಡ್ರಿ ಅಂತ ಏನಾದ್ರು ಸಜೆಸ್ಟ್ ಮಾಡಿದ್ರೆ, ಮತ್ತೆ ಇವಾಗ ಮಾಡಿರೋ ರೋಸ್ಟರ್ ಪದ್ಧತಿ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಅಗೇನ್ ರಿಸರ್ವೇಶನ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಇಂಟರ್ನಲ್ ರಿಸರ್ವೇಶನ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೇಕಾಗುತ್ತೆ. ಈ ಒಂದು ಕಾರಣದಿಂದ ಅವರು ಮತ್ತೆ ನೋಟಿಫಿಕೇಶನ್ ಕರೆದ್ರೆ ಮತ್ತೆ ಡಿಲೇ ಆಗುತ್ತೆ ಅನ್ನೋ ಕಾರಣದಿಂದ ಇನ್ನೂ ಡಿಲೇ ಮಾಡ್ತಿದ್ದಾರೆ, ರೈಟ್. ಸೊ ಹೈಕಮಾಂಡ್ ಏನಾದ್ರು ಚೇಂಜ್ ಮಾಡಿ ಅಂತಂದಾಗ, ಇವಾಗ ಆಲ್ರೆಡಿ ಕರೆದಿರೋ ಪೋಸ್ಟ್ ಮತ್ತೆ ಚೇಂಜ್ ಮಾಡ್ಬೇಕು, ಮತ್ತೆ ಇನ್ನೊಂದ್ಸತಿ ಕರಿಬೇಕು. ಸೊ ಈ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮತ್ತೆ ಇನ್ನೂ ಡಿಲೇ ಮಾಡ್ತಿದ್ದಾರೆ. ಇವೆಲ್ಲ ಮುಖ್ಯ ಕಾರಣಗಳು, ನೋಟಿಫಿಕೇಶನ್ ವಿಳಂಬ ಆಗ್ಲಿಕ್ಕೆ ಮುಖ್ಯ ಕಾರಣಗಳೇ ಇವು. ಹೀಗಾಗಿ ಸರ್ಕಾರ ಇನ್ನೂ ನೋಟಿಫಿಕೇಶನ್ ಮಾಡ್ತಿಲ್ಲ. ಹಾಗಾದ್ರೆ ತಪ್ಪ್ಯಾರ್ದು? ಎಕ್ಸಾಮ್ ಬಾಡೀಸ್? ಖಂಡಿತ ಅಲ್ಲ. ಯಾಕಂದ್ರೆ ತಾನು ಸಾಬೀತ್ ಮಾಡಿದೆ, ನಾನು ನೋಟಿಫಿಕೇಶನ್ ಕರ್ಲಿಕ್ಕೆ ರೆಡಿ ಇದ್ದೀನಿ, ನೋಟಿಫಿಕೇಶನ್ ತಗೊಳ್ಳಿ ಅಂತ ಬಿಡುಗಡೆ ಮಾಡಿದ್ದೇನೆ. KPSC ಅವರು ಕೂಡ ಓಕೆ ಅಂದಿದ್ದಾರೆ, ಬಿಡುಗಡೆ ಮಾಡ್ತೀನಿ ಅಂತ ಅಂದಿದ್ದಾರೆ. ಬಟ್ ಪ್ರಾಬ್ಲಮ್ ಇರೋದು ಗವರ್ಮೆಂಟ್ ಅಲ್ಲಿ. ಓಕೆ, ಅವರ ಸಮನ್ವಯದ ಕೊರತೆ ಇದೆ. ಅವರು ನೋಟಿಫಿಕೇಶನ್ ಮಾಡ್ಬೇಕು ಅಂದ್ರೆ ಇವೆಲ್ಲ ಏನ್ ಹೇಳಿದ್ನಲ್ಲ ಗೊಂದಲಗಳು, ಇವನ್ನ ಬಗೆಹರಿಸೋದು ಸರ್ಕಾರದ ಹೊಣೆಗಾರಿಕೆ ಆಗಿರುತ್ತೆ. ಸರ್ಕಾರ ಅಕೌಂಟಬಿಲಿಟಿ ತಗೊಳ್ಬೇಕು. ಸೊ ಸರ್ಕಾರದೇ ಒಂದು ವಿಳಂಬ ಧೋರಣೆ ಮಾಡ್ತಿದೆ ಅಂತ ಹೇಳ್ಬೋದು. ಸೊ ಎಲ್ಲರೂ ಕಮೆಂಟ್ ಅಲ್ಲಿ ಹಾಕ್ತಿದ್ದಾರೆ, ಸರ್ ನೋಟಿಫಿಕೇಶನ್ ಯಾವಾಗ, ನೋಟಿಫಿಕೇಶನ್ ಡೇಟ್ ಹೇಳಿ ಅಂತ. ಸೊ ಈ ರೀಸನ್ಸ್ ಇಟ್ಕೊಂಡು ನೀವೇ ಅನಲೈಸ್ ಮಾಡಿ ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಅಂತ. ಓಕೆ, ಸೊ ಯಾವುದೇ ಒಂದು ಪ್ರತಿಭಟನೆ ರಾಜಕೀಯ ಗೊಂದಲ ಇದ್ದಾಗ ಇವಾಗೇ ಮುಗಿಯುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂದ್ರೆ ನಾಳೆನೇ ಮುಗಿಬಹುದು. ಓಕೆ, ಇದೇ ತರ ಗದ್ದಲ ಇದೇ ತರ ಪ್ರತಿಭಟನೆ ಆದ್ರೆ ಇನ್ನೂ 1 ತಿಂಗಳಕ್ಕೂ ಹೆಚ್ಚು ಹೋಗಬಹುದು. ಸೊ ಹಾಗಾಗಿ ನೋಟಿಫಿಕೇಶನ್ ಡೇಟ್ ಇದೆ ಅಂತ ನಾನೇ ಅಂತಲ್ಲ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ತುಂಬಾ ಜನ ಕಮೆಂಟ್ಸ್ ಹೇಳ್ತಿದ್ರೆ ಅದೇ ನೋಟಿಫಿಕೇಶನ್ ಬಗ್ಗೆನೆ. ಹಾಗಾಗಿ ಇದಕ್ಕೊಂದು ಕಂಪ್ಲೀಟ್ ಪಿಕ್ಚರ್ ಕೊಟ್ಟಿದ್ದೀನಿ. ಓಕೆ, ರೀಸನ್ಸ್ ಏನು, ಏನೇನ್ ಸಾಲ್ವ್ ಮಾಡ್ಬೇಕಾಗುತ್ತೆ ಗವರ್ಮೆಂಟ್, ಸೊ ಯಾವಾಗ ಆಗಬಹುದು. ಓಕೆ, ಇವಾಗ ನೀವೇ ಅನಲೈಸ್ ಮಾಡಬಹುದು ಯಾವಾಗ ನೋಟಿಫಿಕೇಶನ್ ಆಗಬಹುದು ಅಂತ, ರೈಟ್. ಸೊ ಇದು ನೋಟಿಫಿಕೇಶನ್ ಕುರಿತಾದ ಮಾಹಿತಿ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಪ್ರತಿಭಟನೆ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು, ನಾವು ಪ್ರತಿಭಟನೆ ಮಾಡ್ತಿದೀವಿ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿದೀವಿ. ಓಕೆ, ಎಷ್ಟಾಗತ್ತು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಸೊ ಧಾರವಾಡದಲ್ಲಿ ಮೊನ್ನೆ ಪ್ರೊಟೆಸ್ಟ್ ಆಯ್ತು. ಸೊ ಈ ತರ ಮಾಡ್ತಿದ್ದಾರೆ. ಹಾಗಂತ ನೋಟಿಫಿಕೇಶನ್ ಹೆಸರಲ್ಲಿ ನಾವು ಬರೀ ಹೋರಾಟದಲ್ಲೇ ಮುಳುಗಡೆ ಆಗ್ಬೇಕಾ ಅಂತ ಕ್ವಶನ್ ಬರುತ್ತೆ, ರೈಟ್. ಖಂಡಿತ ಆಗ್ಬೇಕು. ಅಂತ ಸಂದರ್ಭ ಬಂದಾಗ ಖಂಡಿತ ಹೋರಾಟ ಮಾಡ್ಬೇಕು, ಖಂಡಿತ ಸರ್ಕಾರಕ್ಕೆ ಧ್ವನಿಯನ್ನ ಎತ್ತಬೇಕಾಗುತ್ತೆ. ಆದರೆ ಅದರ ಜೊತೆಗೆ ನೋಟಿಫಿಕೇಶನ್ ಆದ ತಕ್ಷಣ ನಾವು ಎಕ್ಸಾಮಿಗೆ ರೆಡಿ ಇದ್ದೀವಾ ಅನ್ನೋ ಒಂದು ಪ್ರಶ್ನೆ ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅವ್ರು ಇವಾಗ ನೋಟಿಫಿಕೇಶನ್ ಬಿಟ್ಟ ತಕ್ಷಣ ವಿತಿನ್ ಮಂತ್ ಅಲ್ಲಿ ಎಕ್ಸಾಮ್ ಮಾಡ್ತಾ ಹೋಗ್ತಾರೆ. ಬಿಕಾಸ್ ಅವ್ರ ಮೇಲೆ ತುಂಬಾ ಪ್ರೆಷರ್ ಇದೆ, ತುಂಬಾ ಕೆಟ್ಟ ಹೆಸರು ಹೋಗಿದೆ ಸರ್ಕಾರಕ್ಕೆ.
ಹೀಗಾಗಿ ಇದು ಕ್ಲಿಯರ್ ಆದ್ಮೇಲೆ ಅವ್ರು ಜಾಸ್ತಿ ಡಿಲೇ ಮಾಡಲ್ಲ, ಜಾಸ್ತಿ ಲೇಟ್ ಮಾಡಲ್ಲ. ವಿತ್ ಇನ್ 1 or 2 months ನಿಮ್ ಎಕ್ಸಾಮ್ಸ್ ಆಗ್ತಾ ಹೋಗ್ತಾರೆ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಸಿಲೆಬಸ್ ಮುಗಿದಿದೆಯಾ, ಇನ್ನೂ ಇದೆಯಾ, ಓಕೆ, ಇನ್ನು ಎಷ್ಟು ಸ್ಟಡಿ ಮಾಡ್ಬೇಕು, ಸೊ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಸೊ ಇದಕ್ಕಿಂತ ಜಾಸ್ತಿ ಚೆನ್ನಾಗಿ ಪ್ರಜಾವಾಣಿಯಲ್ಲಿ ನೇಮಕಾತಿ ಪರೀಕ್ಷೆ ಅಧಿಸೂಚನೆವರೆಗೂ ಕಾಯುವುದಕ್ಕೆ ಅಂತ ಒಂದು ಆರ್ಟಿಕಲ್ ಇವತ್ತೇ ಬಿಟ್ಟಿದ್ದಾರೆ. ಓಕೆ, ವಿದ್ಯಾರ್ಥಿಗಳ ಮನಸ್ಥಿತಿ ಗೊತ್ತಾಗಿದೆ ಪ್ರಜಾವಾಣಿಗೂ. ಸೊ ಹಾಗಾಗಿ ಒಂದು ಆರ್ಟಿಕಲ್ ಬಿಟ್ಟಿದ್ದಾರೆ, ಆ ಆರ್ಟಿಕಲ್ ಒಂದ್ಸತಿ ಓದಿ, ಒಂದು ಬಾರಿ ಓದಿ, ನಾನು ಹೇಳೋದಕ್ಕಿಂತ ಒಂದು ಬಾರಿ ಅದನ್ನ ಓದಿ. ತುಂಬಾ ಹಿರಿಯರು ಬರ್ದಿದ್ದಾರೆ, ಒಂದು ಬಾರಿ ಓದಿ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ರೈಟ್, ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ಇದನ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡಿರ್ತೀನಿ, ಸಾರಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೇ ಪೋಸ್ಟ್ ಮಾಡ್ತೀನಿ. ಸೊ ಅಲ್ಲಿ ಕೂಡ ಒಂದು ಬಾರಿ ಓದಿ, ಈ ಆರ್ಟಿಕಲ್ ಅನ್ನ ಓದಿ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ. ರೈಟ್, ಬರೀ ನೋಟಿಫಿಕೇಶನ್ ಬಗ್ಗೆ ತಲೆ ಕೆಡಿಸ್ಕೊಂಡು ನಮ್ಮ ಎಕ್ಸಾಮ್ ಪ್ರಿಪರೇಷನ್ ಹಾಳು ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ರೈಟ್, ಸೊ ಹಾಗಾಗಿ ಒಂದು ಸಣ್ಣ ಸಜೆಷನ್ ಅಷ್ಟೇ. ರೈಟ್, ಸೊ ಒಂದು ಬಾರಿ ಓದುವಂತ ಆ ಕೆಲಸವನ್ನ ಮಾಡ್ರಿ. ರೈಟ್, ಇನ್ನೂ ಏನಾದ್ರು ಈ ನೋಟಿಫಿಕೇಶನ್ ಏನಾದ್ರು ನಿಮ್ಗೆ PDF ಏನಾದ್ರು ಬೇಕಿದ್ರೆ, ಅಂದ್ರೆ HK ನಾನ್ HK ಸಪರೇಟ್ ಆಗಿ ಬಿಟ್ಟಿದ್ದಾನೆ, ಅದ್ರ PDF ನಿಮ್ಗೆಲ್ಲ ಕಂಪ್ಲೀಟ್ ಡೀಟೇಲ್ PDF ಬೇಕು ಅಂತಂದ್ರೆ, ಸೊ ಬಯೋನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಅಥವಾ ಇನ್ಸ್ಟಾಗ್ರಾಮ್ ID ಇದೆ, ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ. ಸೊ ಎದ್ರಲ್ಲಾದ್ರೂ ಒಂದು ಟೆಕ್ಸ್ಟ್ ಹಾಕ್ರಿ, ನಿಮ್ಗೆ DM ಮಾಡ್ರಿ. ಸೊ ನಿಮ್ಗೆ PDF ಬೇಕು ಅಂತ ಡೆಫಿನೆಟ್ಲಿ ನಾನು PDF ನ ನಿಮ್ಗೆ ಡೈರೆಕ್ಟ್ ಆಗಿ ಕಳ್ಸಿಕೊಡ್ತೀನಿ. ಸೊ ನೀವು ಕಂಪ್ಲೀಟ್ ಒಂದ್ಸತಿ ಅದನ್ನ ಓದಬಹುದು, ಡೀಟೇಲ್ಡ್ ಆಗಿ ಒಂದ್ಸತಿ ಓದಬಹುದು. ಅದಕ್ಕೂ ಮೀರಿ ಏನಾದ್ರು ಇನ್ನೂ ಡೌಟ್ಸ್ ಇದ್ರೆ, ಇನ್ನೂ ಕ್ಲಾರಿಫಿಕೇಶನ್ ಬೇಕಿದ್ರೆ, ಆ ತರ ಏನಾದ್ರು ಇದ್ರೆ ನನ್ನ ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ಡೈರೆಕ್ಟ್ DM ಮಾಡಿ, ನಾನು ಖಂಡಿತ ರೆಸ್ಪಾಂಡ್ ಮಾಡ್ತೀನಿ ನನ್ಗೆ ತಿಳಿದಷ್ಟು. ರೈಟ್, ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಸೊ ತುಂಬಾ ಜನ ಕೇಳಿದಕ್ಕೆ ವಿಡಿಯೋ ಮಾಡ್ಬೇಕಾಗಿ ಬಂತು. ರೈಟ್, ಸೊ ಹಾಗಾಗಿ ರೈಟ್, ಇವೆಲ್ಲ ಮಾಹಿತಿಗಳು ಇರ್ತವೆ. ಸೊ ಇದೇ ತರ ನಿಮ್ಗೆ ಈ ವಿಡಿಯೋ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ, ಅಂಡ್ ಇದೇ ತರ ಕಂಟೆಂಟ್ ನಿಮಗೆ ಬೇಕಿದ್ರೆ, ಇದೇ ತರ ಅಪ್ಡೇಟ್ಸ್ ಬೇಕಿದ್ರೆ, ಕ್ಲಾಸಸ್ ಬೇಕಿದ್ರೆ, ಶರಣ್ ಕ್ಲಾಸಸ್ ನನ್ನ ಈ ಒಂದು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ನ ಪ್ರೆಸ್ ಮಾಡ್ರಿ, ನಿಮ್ಗೆ ನೆಕ್ಸ್ಟ್ ವಿಡಿಯೋ ಬಿಟ್ಟ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಸೊ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.